ಎದುರಾಗಿದೆ. ಸಣ್ಣ ನೀರಾವರಿ ಇಲಾಖೆ ಕಚೇರಿಯ ವಸ್ತುಗಳು ಜಪ್ತಿ ಮಾಡಲಾಗಿದೆ. ನೀರಾವರಿ ಇಲಾಖೆ ಕಚೇರಿಯ ವಸ್ತು ಜಪ್ತಿಗೆ ಆದೇಶವನ್ನ ಹೊರಡಿಸಲಾಗಿದೆ. ಕಲಬುರಗಿಯ ಹಿಪ್ಪರಗಿ ರೈತರ ಭೂಮಿ ಸ್ವಾಧೀನವನ್ನ ಪಡಿಸಿದ್ರು. ಪರಿಹಾರವನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದಂತಹ ರೈತರು. ಈಗ ಕೋರ್ಟ್ ಆದೇಶದ ಬಳಿಕ ಹಣ ನೀಡದೆ ಸತಾಯಿಸಿದಂತಹ ಅಧಿಕಾರಿಗಳು ಇದೀಗ ಕೋರ್ಟ್ ಆದೇಶದಂತೆ ಕಚೇರಿ ವಸ್ತುಗಳು ಜಪ್ತಿ ಮಾಡಲಾಗಿದೆ. ಸಣ್ಣ ನೀರಾವರಿ ಇಲಾಖೆ ಕಚೇರಿಯ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ನ್ಯಾಯಾಲಯದಿಂದ ನೀರಾವರಿ ಇಲಾಖೆ ಕಚೇರಿಯ ವಸ್ತುಗಳ ಜಪ್ತಿಗೆ ಆದೇಶ ಹೊರಬಿದ್ದಿದ್ದು, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೊತ್ತನ ಹಿಪ್ಪರಗಿ ಗ್ರಾಮದ ರೈತರ ಜಮೀನು ಸ್ವಾಧೀನ ಮಾಡಿಕೊಂಡಿದ್ದಂಥ ಇಲಾಖೆ 2014ರಲ್ಲಿ ಕೆರೆ ನಿರ್ಮಾಣಕ್ಕಾಗಿ ನೂರಾರು ರೈತರ ಜಮೀನು ಭೂ ಸ್ವಾಧೀನ ಪಡಿಸಿಕೊಂಡಂಥ ಸಣ್ಣ ನೀರಾವರಿ ಇಲಾಖೆ ಎಕರೆಗೆ 60,000ದಂತೆ ಪರಿಹಾರ ನೀಡುವುದಾಗಿ ಹೇಳಿ ಸ್ವಾಧೀನವನ್ನು ಪಡಿಸಿಕೊಂಡಿತ್ತು. ಆದರೆ ನೀರಾವರಿ ಇಲಾಖೆಯ ಪರಿಹಾರವನ್ನು ಸಿಗದಿದ್ದಾಗ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದಂಥ ರೈತರು ಕೆರೆ ನಿರ್ಮಾಣಕ್ಕಾಗಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡಂಥ ಸಣ್ಣ ನೀರಾವರಿ ಇಲಾಖೆ ಇದುವರೆಗೂ ಕೂಡ ಏನೋ ಆ ರೈತರಿಗೆ ಹಣವನ್ನು ನೀಡದೇ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಇದೀಗ ಕೋರ್ಟ್ ಏನೋ ಸಣ್ಣ ನೀರಾವರಿ ಇಲಾಖೆಯ ಕೆಲವೊಂದಷ್ಟು ವಸ್ತುಗಳನ್ನು ಜಪ್ತಿ ಮಾಡೋದಕ್ಕೆ ಆದೇಶ ಮಾಡಿರುವಂಥದ್ದು. ಅದರಂತೆ ಇವತ್ತು ಕೋರ್ಟ್ನ ಬಿಲೀಫ್ಗಳು ಬಂದು ಸಣ್ಣ ನೀರಾವರಿ ಕಚೇರಿಯ ಚೇರ್ ಮತ್ತು ಕಂಪ್ಯೂಟರ್ ಸಿಸ್ಟಮ್ ಸೇರಿದಂತೆ ಸಾಕಷ್ಟು ಐಟಮ್ಗಳನ್ನು ಜಪ್ತಿ ಮಾಡ್ಕೊಂಡು ಹೋಗಿರುವಂಥದ್ದು. ಅಂದರೆ ಸುಮಾರು 100ಕ್ಕೂ ಅಧಿಕ ರೈತರಿಂದ 120ಕ್ಕೂ ಅಧಿಕ ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡು ಇರುವಂಥದ್ದು. ಆದರೆ ಸದ್ಯ ನನ್ನ ಜೊತೆ ಆ ರೈತರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನಾಗಿರೋದು ನಿಮ್ಗೆ? ಎಷ್ಟು ದುಡ್ಡು ಬರಬೇಕು? ಏನು ಯಾರು ಹೊಲ ಹೋಗಿರೋದು? ಸರ್ ಇದಾಸ್ ಚಿಚಗೋಟೆ ಅಣ್ಣಪ್ಪ ರೀ. ನಮ್ಮ ಹೊಲಗಳು ಹೋಗಿ 10-12 ವರ್ಷ ಆಯ್ತು ರೀ ಸರ್. ನಾವು ಆ ಹೊಲಗಳ ಮೇಲೆ ಕೂತಿದ್ದೇವೆ ರೀ. ಏನು ನಮಗೆ ಅದು ಖರ್ಚ ಇಲ್ಲದೆ ಆ ದುಡ್ಡು ಸುದ್ನ್ಯಾಗ ಆ ಹೊಲಗಳ ಮೇಲೆ ತೊಗೊಂಡು ಕೂತಿದ್ದೇವೆ ರೀ. ಊಟ ಮಾಡೋದ ಪರಿಸ್ಥಿತಿ ಬಂದ, ನೀರು ನಿಂತದ ರೀ. ಈಗ ಅಲ್ಲಿ ಹೊಲದವರು ದುಡ್ಡು ಕೊಟ್ಟವ್ರು ಬಂದು ಮನೆಗೆ ಬಂದು ಜಪ್ತು ಮಾಡ್ಲತ್ತಾರ ರೀ. ಈಗ ನೀವು ಅಂದ್ರೆ ಹೋಗ್ತೇವೆ ಬರ್ತೇವೆ ರೀ, ಈಗ ಕೊಡ್ತಾರೆ ಅವಾಗ ಕೊಡ್ತಾರೆ, ಇದೇ ನಡೆದ ಸರ್. ಅದ್ರ ಸಲುವಾಗಿ ತಕ್ಲೀಫ್ ಅದ ನೋಡ್ರಿ. ನಮ್ಮ ನಿಮ್ಮ ಹೊಲ ಯಾವಾಗ ಹೋಗಿರೋದು? ಇವ್ರು ಯಾವಾಗ ತೊಗೊಂಡಿರೋದು? ಏನು ಮಾಡಿರೋದಲ್ಲಿ? ಅಲ್ಲಿ ಕೆರೆ ಕಟ್ಟರಿ ಸರ್. ಕೆರೆ ಕಟ್ಟರೆ ನೀರು ನಿಂತಾವ್ರಿ. ಈಗ 2014 ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ ನ್ಯೂಸ್. ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 2 ದಿನಗಳಿಂದ ವಿಶೇಷ ಚೇತನರು ಧರಣಿ ನಡೆಸ್ತಾ ಇದ್ರು. ರಾಜ್ಯ ಸರ್ಕಾರ ಮಾತ್ರ ಮೌನವಾಗಿದೆ. ದಿನಗಳ ಹಿಂದಷ್ಟೇ ವಿಶೇಷ ಚೇತನರ ದಿನಾಚರಣೆಯನ್ನ ಸರ್ಕಾರ ಆಚರಣೆ ಮಾಡಿತ್ತು. ಇದೀಗ ವಿವಿಧೋದ್ದೇಶದಿಂದ ಮತ್ತು ಗ್ರಾಮೀಣ ಪುನರ್ವಸತಿ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದ್ರೂ ಕೂಡ ನಿರ್ಲಕ್ಷ್ಯ ವಹಿಸುತ್ತಿದೆ. ದೇವಾಲಯಕ್ಕೆ ದಲಿತರ ಪ್ರವೇಶ ಹಿನ್ನೆಲೆ ಪೂಜೆ ಸ್ಥಗಿತ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರು ತಾಲೂಕಿನ ನರಸೀಪುರ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಯುವಕರು ದೇವಾಲಯ ಪ್ರವೇಶ ಮಾಡಿದರು. ಹೀಗಾಗಿ 2 ದಿನಗಳ ಕಾಲ ಸವರ್ಣೀಯರು ಪೂಜೆ ಸ್ಥಗಿತಗೊಳಿಸಿದ್ದಾರೆ. ಇವತ್ತು ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಸಂಧಾನ ಸಭೆ ನಡೆಸುವ ಸಾಧ್ಯತೆ ಇದೆ. ಕೋಲಾರ ಜಿಲ್ಲಾ ಪೊಲೀಸರ ವಾರ್ಷಿಕ ಕ್ರೀಡಾಕೂಟಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. ಪೊಲೀಸ್ ಗ್ರೌಂಡ್ನಲ್ಲಿ ಪಾರಿವಾಳ ಹಾರಿ ಬಿಡುವ ಮೂಲಕ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ದಾರೆ. 3 ದಿನಗಳ ಕಾಲ ನಡೆಯುವ ಕ್ರೀಡಾಕೂಟದಲ್ಲಿ ಜಿಲ್ಲೆಯ 5 ತಂಡಗಳು ಭಾಗಿಯಾಗಲಿವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನ ಹಿನ್ನೆಲೆ ಮೈಸೂರು ನಗರದ ಟೌನ್ ಹಾಲ್ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ಭವನ ಕಾಮಗಾರಿ ಆರಂಭವಾಗುತ್ತಿದ್ದಂತೆ ದಲಿತ ಸಂಘರ್ಷ ಸಮಿತಿ ಧರಣಿ ಕುಳಿತಿದ್ರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಿಂದ ಯತ್ನಹಳ್ಳಿ ಮಾಡಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಡಾಂಬರ್ ಕಿತ್ತು ರಸ್ತೆ ಸಂಪೂರ್ಣ ಹಾಳಾಗಿದೆ. 4 ಕಿಲೋಮೀಟರ್ ಡಾಂಬರ್ ಕಿತ್ತು ಹದಗೆಟ್ಟ ರಸ್ತೆಯಲ್ಲಿ ವಾಹನ ಓಡಿಸಲು ಹೋಗಿ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ. ಇನ್ನು ರಸ್ತೆ ಅಭಿವೃದ್ಧಿ ಮಾಡುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಇತ್ತೀಚೆಗೆ ಉಡುಪಿ ಜಿಲ್ಲೆಯ ರಿಕ್ಷಾ ಚಾಲಕರು ಸಿಎನ್ಜಿ ಗ್ಯಾಸ್ ಸಮಸ್ಯೆ ಎದುರಿಸುತ್ತಿದ್ದಾರೆ. ಈ ಸಮಸ್ಯೆ ಪರಿಹಾರಕ್ಕೆ ಕೇಂದ್ರ ಸಚಿವರನ್ನ ಭೇಟಿಯಾದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿರುವ ಸಚಿವರು ಕೂಡಲೇ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಂಬಾರಿ ವೀಕ್ಷಣೆಗೆ ತಾತ್ಕಾಲಿಕ ಬ್ರೇಕ್ ಸಿಕ್ಕಿದೆ. ಚಿನ್ನದ ಅಂಬಾರಿಯ ರಿಪೇರಿ ಕೆಲಸ ಇರೋದ್ರಿಂದ ಸದ್ಯಕ್ಕೆ ಸಾರ್ವಜನಿಕರ ವೀಕ್ಷಣೆಯನ್ನ ಸ್ಥಗಿತಗೊಳಿಸಲಾಗಿದೆ. ಕಲಬುರಗಿಯ ಕಡಣಿ ಗ್ರಾಮದಲ್ಲಿ ನವೆಂಬರ್ 28ರಂದು ಜಮೀನು ವ್ಯಾಜ್ಯ ಹಿನ್ನೆಲೆ ಸಹೋದರನ ಮನೆಗೆ ಪೆಟ್ರೋಲ್ ಸುರಿದು ಸಾಮೂಹಿಕ ಹತ್ಯೆಗೆ ಯತ್ನಿಸಿದ್ದ ಆರೋಪಿ ಶಿವಲಿಂಗಪ್ಪ ಕರೆಕಲ್ ಅಂಧರಾಗಿದ್ದಾನೆ. ಅದೃಷ್ಟವಶಾತ್ ಅವತ್ತು ಮನೆಯಲ್ಲಿದ್ದ 6 ಜನ ಬದುಕುಳಿದಿದ್ದು, ಈ ಬಗ್ಗೆ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ.
ದೇವಾಲಯದಲ್ಲಿ ಚರ್ಚ್ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ. ಮೊದಲ ದಿನ ಧ್ವಜಾರೋಹಣ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸಹಾಯಕ ಜೋಸೆಫ್, ಫಾದರ್ ಅಲ್ಬಾನ್ ಜಿಯೋ ಸೇರಿದಂತೆ ಹಲವು ಗುರುಗಳು ಭಾಗಿಯಾಗಿದ್ದರು. ಹಬ್ಬದಲ್ಲಿ ಭಕ್ತರು ಸಡಗರ ಸಂಭ್ರಮದಿಂದ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದ ಮಹದೇಶ್ವರ ದೇಗುಲದಲ್ಲಿ ಕದ್ದೀಮರು ಹುಂಡಿ ಹಣ ಕದ್ದೊಯ್ದಿದ್ದಾರೆ. ದೇವಸ್ಥಾನದ ಬೀಗ ಮುರಿದು ಹುಂಡಿಯಲ್ಲಿದ್ದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹಣವನ್ನು ಕಳ್ಳತನ ಮಾಡಿದ್ದಾರೆ. ಕಳ್ಳರ ಪತ್ತೆಗಾಗಿ ಗ್ರಾಮಸ್ಥರು ಆಗ್ರಹಿಸಿದ್ದು ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎದುರಾಗಿದೆ. ಸಣ್ಣ ನೀರಾವರಿ ಇಲಾಖೆ ಕಚೇರಿಯ ವಸ್ತುಗಳು ಜಪ್ತಿ ಮಾಡಲಾಗಿದೆ. ನೀರಾವರಿ ಇಲಾಖೆ ಕಚೇರಿಯ ವಸ್ತು ಜಪ್ತಿಗೆ ಆದೇಶವನ್ನ ಹೊರಡಿಸಲಾಗಿದೆ. ಕಲಬುರಗಿಯ ಹಿಪ್ಪರಗಿ ರೈತರ ಭೂಮಿ ಸ್ವಾಧೀನವನ್ನ ಪಡಿಸಿದ್ರು. ಪರಿಹಾರವನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದಂತಹ ರೈತರು. ಈಗ ಕೋರ್ಟ್ ಆದೇಶದ ಬಳಿಕ ಹಣ ನೀಡದೆ ಸತಾಯಿಸಿದಂತಹ ಅಧಿಕಾರಿಗಳು ಇದೀಗ ಕೋರ್ಟ್ ಆದೇಶದಂತೆ ಕಚೇರಿ ವಸ್ತುಗಳು ಜಪ್ತಿ ಮಾಡಲಾಗಿದೆ. ಸಣ್ಣ ನೀರಾವರಿ ಇಲಾಖೆ ಕಚೇರಿಯ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ನ್ಯಾಯಾಲಯದಿಂದ ನೀರಾವರಿ ಇಲಾಖೆ ಕಚೇರಿಯ ವಸ್ತುಗಳ ಜಪ್ತಿಗೆ ಆದೇಶ ಹೊರಬಿದ್ದಿದ್ದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೊತ್ತನ ಹಿಪ್ಪರಗಿ ಗ್ರಾಮದ ರೈತರ ಜಮೀನು ಸ್ವಾಧೀನ ಮಾಡಿಕೊಂಡಿದ್ದಂಥ ಇಲಾಖೆ 2014ರಲ್ಲಿ ಕೆರೆ ನಿರ್ಮಾಣಕ್ಕಾಗಿ ನೂರಾರು ರೈತರ ಜಮೀನು ಭೂ ಸ್ವಾಧೀನ ಪಡಿಸಿಕೊಂಡಂಥ ಸಣ್ಣ ನೀರಾವರಿ ಇಲಾಖೆ ಎಕರೆಗೆ 60,000ದಂತೆ ಪರಿಹಾರ ನೀಡುವುದಾಗಿ ಹೇಳಿ ಸ್ವಾಧೀನವನ್ನು ಪಡಿಸಿಕೊಂಡಿತ್ತು. ಆದರೆ ನೀರಾವರಿ ಇಲಾಖೆಯ ಪರಿಹಾರವನ್ನು ಸಿಗದಿದ್ದಾಗ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದಂಥ ರೈತರು ಕೆರೆ ನಿರ್ಮಾಣಕ್ಕಾಗಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡಂಥ ಸಣ್ಣ ನೀರಾವರಿ ಇಲಾಖೆ ಇದುವರೆಗೂ ಕೂಡ ಏನೋ ಆ ರೈತರಿಗೆ ಹಣವನ್ನು ನೀಡದೇ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಇದೀಗ ಕೋರ್ಟ್ ಏನೋ ಸಣ್ಣ ನೀರಾವರಿ ಇಲಾಖೆಯ ಕೆಲವೊಂದಷ್ಟು ವಸ್ತುಗಳನ್ನು ಜಪ್ತಿ ಮಾಡೋದಕ್ಕೆ ಆದೇಶ ಮಾಡಿರುವಂಥದ್ದು. ಅದರಂತೆ ಇವತ್ತು ಕೋರ್ಟ್ನ ಬಿಲೀಫ್ಗಳು ಬಂದು ಸಣ್ಣ ನೀರಾವರಿ ಕಚೇರಿಯ ಚೇರ್ ಮತ್ತು ಕಂಪ್ಯೂಟರ್ ಸಿಸ್ಟಮ್ ಸೇರಿದಂತೆ ಸಾಕಷ್ಟು ಐಟಮ್ಗಳನ್ನು ಜಪ್ತಿ ಮಾಡ್ಕೊಂಡು ಹೋಗಿರುವಂಥದ್ದು. ಅಂದರೆ ಸುಮಾರು 100ಕ್ಕೂ ಅಧಿಕ ರೈತರಿಂದ 120ಕ್ಕೂ ಅಧಿಕ ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿರುವಂಥದ್ದು. ಆದರೆ ಸದ್ಯ ನನ್ನ ಜೊತೆ ಆ ರೈತರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನಾಗಿರೋದು ನಿಮ್ಗೆ? ಎಷ್ಟು ದುಡ್ಡು ಬರಬೇಕು? ಯಾರು ಹೊಲ ಹೋಗಿರೋದು? ಸರ್ ಇದಾಸ್ ಚಿಚಗೋಟೆ ಅಣ್ಣಪ್ಪ ರೀ. ನಮ್ಮ ಹೊಲಗಳು ಹೋಗಿ 10-12 ವರ್ಷ ಆಯ್ತು ರೀ ಸರ್. ನಾವು ಆ ಹೊಲಗಳ ಮೇಲೆ ಕೂತಿದ್ದೇವೆ ರೀ. ಏನು ನಮಗೆ ಅದು ಕರ್ಜ ಇಲ್ಲದೆ ಆ ದುಡ್ಡು ಸುದ್ನ್ಯಾಗ ಆ ಹೊಲಗಳ ಮೇಲೆ ತೊಗೊಂಡು ಕೂತಿದ್ದೇವೆ ರೀ. ಊಟ ಮಾಡಿದ ಪರಿಸ್ಥಿತಿ ಬಂದ ನೀರು ನಿಂತದ ರೀ. ಈಗ ಅಲ್ಲಿ ಹೊಲದವರು ದುಡ್ಡು ಕೊಟ್ಟವ್ರು ಬಂದು ಮನೆಗೆ ಬಂದು ಜಪ್ತು ಮಾಡ್ಲತ್ತಾರ ರೀ. ಈಗ ನೀವು ಅಂದ್ರೆ ಹೋಗ್ತೇವೆ ಬರ್ತೇವೆ ರೀ, ಈಗ ಕೊಡ್ತಾರೆ ಅವಾಗ ಕೊಡ್ತಾರೆ, ಇದೇ ನಡೆದ ರೀ ಸರ್. ಅದ್ರ ಸಲುವಾಗಿ ತಕ್ಲೀಫ್ ಅದ ನೋಡ್ರಿ ನಮ್ಗೆ. ನಿಮ್ಮ ಹೊಲ ಯಾವಾಗ ಹೋಗಿರೋದು? ಇವ್ರು ಯಾವಾಗ ತೊಗೊಂಡಿರೋದು? ಏನು ಮಾಡಿರೋದಲ್ಲಿ? ಎದುರಾಗಿದೆ. ಸಣ್ಣ ನೀರಾವರಿ ಇಲಾಖೆ ಕಚೇರಿಯ ವಸ್ತುಗಳು ಜಪ್ತಿ ಮಾಡಲಾಗಿದೆ. ನೀರಾವರಿ ಇಲಾಖೆ ಕಚೇರಿಯ ವಸ್ತು ಜಪ್ತಿಗೆ ಆದೇಶವನ್ನ ಹೊರಡಿಸಲಾಗಿದೆ. ಕಲಬುರಗಿಯ ಹಿಪ್ಪರಗಿ ರೈತರ ಭೂಮಿ ಸ್ವಾಧೀನವನ್ನ ಪಡಿಸಿದ್ರು. ಪರಿಹಾರವನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದಂತಹ ರೈತರು. ಈಗ ಕೋರ್ಟ್ ಆದೇಶದ ಬಳಿಕ ಹಣ ನೀಡದೆ ಸತಾಯಿಸಿದಂಥ ಅಧಿಕಾರಿಗಳು ಇದೀಗ ಕೋರ್ಟ್ ಆದೇಶದಂತೆ ಕಚೇರಿ ವಸ್ತುಗಳು ಜಪ್ತಿ ಮಾಡಲಾಗಿದೆ. ಸಣ್ಣ ನೀರಾವರಿ ಇಲಾಖೆ ಕಚೇರಿಯ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ನ್ಯಾಯಾಲಯದಿಂದ ನೀರಾವರಿ ಇಲಾಖೆ ಕಚೇರಿಯ ವಸ್ತುಗಳ ಜಪ್ತಿಗೆ ಆದೇಶ ಹೊರಬಿದ್ದಿದ್ದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೊತ್ತನ ಹಿಪ್ಪರಗಿ ಗ್ರಾಮದ ರೈತರ ಜಮೀನು ಸ್ವಾಧೀನ ಮಾಡಿಕೊಂಡಿದ್ದಂಥ ಇಲಾಖೆ 2014ರಲ್ಲಿ ಕೆರೆ ನಿರ್ಮಾಣಕ್ಕಾಗಿ ನೂರಾರು ರೈತರ ಜಮೀನು ಭೂ ಸ್ವಾಧೀನ ಪಡಿಸಿಕೊಂಡಂಥ ಸಣ್ಣ ನೀರಾವರಿ ಇಲಾಖೆ ಎಕರೆಗೆ 60,000ದಂತೆ ಪರಿಹಾರ ನೀಡುವುದಾಗಿ ಹೇಳಿ ಸ್ವಾಧೀನವನ್ನು ಪಡಿಸಿಕೊಂಡಿತ್ತು. ಆದರೆ ನೀರಾವರಿ ಇಲಾಖೆಯ ಪರಿಹಾರವನ್ನು ಸಿಗದಿದ್ದಾಗ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದಂಥ ರೈತರು. ಕೆರೆ ನಿರ್ಮಾಣಕ್ಕಾಗಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡಂಥ ಸಣ್ಣ ನೀರಾವರಿ ಇಲಾಖೆ ಇದುವರೆಗೂ ಕೂಡ ಏನೋ ಆ ರೈತರಿಗೆ ಹಣವನ್ನು ನೀಡದೇ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಇದೀಗ ಕೋರ್ಟ್ ಏನೋ ಸಣ್ಣ ನೀರಾವರಿ ಇಲಾಖೆಯ ಕೆಲವೊಂದಷ್ಟು ವಸ್ತುಗಳನ್ನು ಜಪ್ತಿ ಮಾಡೋದಕ್ಕೆ ಆದೇಶ ಮಾಡಿರುವಂಥದ್ದು. ಅದರಂತೆ ಇವತ್ತು ಕೋರ್ಟ್ನ ಬಿಲೀಫ್ಗಳು ಬಂದು ಸಣ್ಣ ನೀರಾವರಿ ಕಚೇರಿಯ ಚೇರ್ ಮತ್ತು ಕಂಪ್ಯೂಟರ್ ಸಿಸ್ಟಮ್ ಸೇರಿದಂತೆ ಸಾಕಷ್ಟು ಐಟಮ್ಗಳನ್ನು ಜಪ್ತಿ ಮಾಡ್ಕೊಂಡು ಹೋಗಿರುವಂಥದ್ದು. ಅಂದರೆ ಸುಮಾರು 100ಕ್ಕೂ ಅಧಿಕ ರೈತರಿಂದ 120ಕ್ಕೂ ಅಧಿಕ ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡು ಇರುವಂಥದ್ದು. ಆದರೆ ಸದ್ಯ ನನ್ನ ಜೊತೆ ಆ ರೈತರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನಾಗಿರೋದು ನಿಮ್ಗೆ? ಎಷ್ಟು ದುಡ್ಡು ಬರಬೇಕು? ಯಾರು ಹೊಲ ಹೋಗಿರೋದು? ಸರ್ ಇದಾಸ್ ಚಿಚಗೋಟೆ ಅಣ್ಣಪ್ಪ ರೀ. ನಮ್ಮ ಹೊಲಗಳು ಹೋಗಿ 10-12 ವರ್ಷ ಆಯ್ತು ರೀ ಸರ್. ನಾವು ಆ ಹೊಲಗಳ ಮೇಲೆ ಕೂತಿದ್ದೇವೆ ರೀ. ಏನು ನಮಗೆ ಅದು ಕರ್ಜ ಇಲ್ಲದೆ ಆ ದುಡ್ಡು ಸುದ್ನ್ಯಾಗ ಆ ಹೊಲಗಳ ಮೇಲೆ ತೊಗೊಂಡು ಕೂತಿದ್ದೇವೆ ರೀ. ಊಟ ಮಾಡಿದ ಪರಿಸ್ಥಿತಿ ಬಂದ ನೀರು ನಿಂತದ ರೀ. ಈಗ ಅಲ್ಲಿ ಹೊಲದವರು ದುಡ್ಡು ಕೊಟ್ಟವ್ರು ಬಂದು ಮನೆಗೆ ಬಂದು ಜಪ್ತು ಮಾಡ್ಲತ್ತಾರ ರೀ. ಈಗ ನೀವು ಅಂದ್ರೆ ಹೋಗ್ತೇವೆ ಬರ್ತೇವೆ ರೀ, ಈಗ ಕೊಡ್ತಾರೆ ಅವಾಗ ಕೊಡ್ತಾರೆ, ಇದೇ ನಡೆದ ರೀ ಸರ್. ಅದ್ರ ಸಲುವಾಗಿ ತಕ್ಲೀಫ್ ಅದ ನೋಡ್ರಿ ನಮ್ಗೆ. ನಿಮ್ಮ ಹೊಲ ಯಾವಾಗ ಹೋಗಿರೋದು? ಇವ್ರು ಯಾವಾಗ ತೊಗೊಂಡಿರೋದು? ಏನು ಮಾಡಿರೋದಲ್ಲಿ? ಅಲ್ಲಿ ಕೆರೆ ಕಟ್ಟರಿ ಸರ್, ಕೆರೆ ಕಟ್ಟರಿ ಸರ್.